ಇದು ಸದನ ತಗೊಂಡ ತೀರ್ಮಾನದ ಕಾರಣ ನನಗೊಬ್ಬನಿಗೆ ತೀರ್ಮಾನ ತಗೊಳ್ಳಿಕ್ಕೆ ನಿಯಮಾವಳಿ ಪ್ರಕಾರ ಅಧಿಕಾರ ಇಲ್ಲ. ಸಂವಿಧಾನಕ್ಕೆ ಅಗೌರವ ತೋರಿಸಿದವರಿಗೆ ಈ ರೀತಿ ಶಿಕ್ಷೆ ಆಗ್ತದೆ ಅಂತ ನಾವು ಸಂದೇಶ ಕೊಡಬೇಕು ಮತ್ತು ಅವ್ರ ತಪ್ಪನ ಅರಿವು ಅವರಿಗೆ ಆಗಬೇಕು. ಆ ಶಾಸಕ ಈ ಶಾಸಕ ಅಂತಲ್ಲ, ಕೆಲವು ಶಾಸಕರಿಗೆ ಅದು ಚಾಲಿಯಾಗಿ ಬಿಟ್ಟಿದೆ. ಏನಾದರೂ ಮಾತಾಡಬೇಕು, ಮಾರ್ಕೆಟಲ್ಲಿ TRP ಬರ್ತದೆ, ಮಾರ್ಕೆಟಲ್ಲಿ ಹೆಸರು ಬರ್ತದೆ, ಜನ ಓಟು ಕೊಟ್ಟ ತಕ್ಷಣ ಯಾವ ಶಾಸಕನಾಗೋದಿಲ್ಲ. ಆ ಸಂವಿಧಾನಬದ್ಧವಾಗಿ ನನ್ನ ಪ್ರತಿಜ್ಞೆಯನ್ನು ಸ್ಪೀಕರ್ ಮುಖಾಂತರ ಪಡ್ಕೊಳ್ತೇನೆ, ಆವಾಗ ಮಾತ್ರ ಅವನು ಅಧಿಕೃತ ಶಾಸಕ. ಯಾರು ಇವತ್ತು 18 ಶಾಸಕರು ನಾವು ಇವತ್ತು ಅವರ ಸಂವಿಧಾನ ಪೀಠಕ್ಕೆ ತೋರಿಸಿ ಅಗೌರವ ಮತ್ತು ಆ ಒಂದು ಸನ್ನಿವೇಶ ಅಷ್ಟೇ ಮಾಡಿದ್ರೆ ಸಂವಿಧಾನ ಪೀಠದ ಗೌರವ ಉಳಿಸಬೇಕಂತೇಳಿ ನಾವು ಕ್ರಮ ತಗೊಂಡಿದ್ದೇವೆ. ಅಲ್ಲ ಅದಕ್ಕೆ ಅಲ್ಲ ಇದು ನೆಕ್ಸ್ಟ್ ಕ್ವಶನ್, ಅದು ನೆಕ್ಸ್ಟ್ ಕ್ವಶನ್. ಇದನ್ನು ಅದರಲ್ಲಿ ನಾವು ನಾನಲ್ಲ ಸದನ ಅವರು ತೀರ್ಮಾನ ಮಾಡಿ 6 ತಿಂಗಳ ತನಕ ಅವರನ್ನು ಸಸ್ಪೆನ್ಷನ್ ಕೊಟ್ಟಿದ್ದೇವೆ ಮತ್ತು ಕಮಿಟಿ ಕೂಡ ಭಾಗವಹಿಸಬಾರ್ದಂತೇಳಿ ಆದೇಶ ಕೊಟ್ಟಿದ್ದಾರೆ. ಕಮಿಟಿ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್. ಯಾಕೆ ಕಮಿಟಿ ಕೊಟ್ಟಿದ್ದಾರೆ ಅಂತ ಯಾವತ್ತಂತ ಹೇಳಿದರೆ, ಕಮಿಟಿ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್. ಯಾವುದು ನಮಗೆ ಹೌಸಲ್ಲಿ ಚರ್ಚೆ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ ಅದನ್ನು ಇಲ್ಲಿ ನಾವು ಚರ್ಚೆ ಮಾಡುವಂಥದ್ದು. ಆದ ಕಾರಣ ಆ ಒಂದು ಕಮಿಟಿ ಮೀಟಿಂಗ್ ಕೂಡ ಭಾಗವಹಿಸಬಾರ್ದಂತ ತೀರ್ಮಾನ ಆಗಿದೆ. ಇದರ ಬಗ್ಗೆ ಪ್ರತಿಪಕ್ಷ ನಾಯಕರು, ಅವ್ರ ಪಕ್ಷ ಅಧ್ಯಕ್ಷರು ಎಲ್ಲ ಆ ಶಾಸಕರು ಬಂದು ಅವ್ರ ವಿಷಾದನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನಾವು ಕೂಡ ಚರ್ಚೆ ಮಾಡಿದ್ದೇವೆ. ಇದು ಸದನ ತಗೊಂಡ ತೀರ್ಮಾನದ ಕಾರಣ ನನಗೊಬ್ಬನಿಗೆ ತೀರ್ಮಾನ ತಗೊಳ್ಳಿಕ್ಕೆ ನಿಯಮಾವಳಿ ಪ್ರಕಾರ ಅಧಿಕಾರ ಇಲ್ಲ. ಇದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ಸರ್ಕಾರ ಜೊತೆ ನಾನು ಕೂಡ ಚರ್ಚೆ ಮಾಡ್ತೇವೆ. ನಾವು ಯಾವಾಗಲೂ ಸಕಾರಾತ್ಮಕವಿದ್ದೇವೆ. ನಮಗೇನಿದೆ, ಒಂದು ಸಂವಿಧಾನಕ್ಕೆ ಅಗೌರವ ತೋರಿಸಿದವರಿಗೆ ಈ ರೀತಿ ಶಿಕ್ಷೆ ಆಗ್ತದೆ ಅಂತ ನಾವು ಸಂದೇಶ ಕೊಡಬೇಕು ಮತ್ತು ಅವ್ರ ತಪ್ಪನ ಅರಿವು ಅವರಿಗೆ ಆಗಬೇಕು. ಇದು ನಾನು ಹೇಳ್ತೇನೆ, ಸಂವಿಧಾನ ಪೀಠಕ್ಕೆ ಸಂಬಂಧ ಅಗೌರವ ತೋರಿಸಿದ್ದಕ್ಕೆ ನಾವು ಕ್ರಮ ತಗೊಂಡಿದ್ದೇನೆ ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿರ್ಬೋದು. ಅವರು ಕೆಲವರು ಹೇಳ್ತಾರೆ ಎಲ್ಲಂತಲ್ಲ, ಸಂವಿಧಾನ ಜಾಸ್ತಿ ನಿಯಮಕ್ಕಿಂತ ಜಾಸ್ತಿಯಾಗಿ ಇವತ್ತು ತಗೊಂಡಿದೆ. ಅದು ಯಾರು ಸರಿ ತಪ್ಪು ನಾನು ತೀರ್ಮಾನ, ಅದು ಕೋರ್ಟ್ ತೀರ್ಮಾನ ಮಾಡಬೇಕಲ್ಲ. ಆಗಬೇಕಾದಲ್ಲಿ ಕೋರ್ಟು ಕೂಡ ಸಂವಿಧಾನ ಗೌರವ ಉಳಿಸಲಿಕ್ಕೆ ಕೆಲಸವನ್ನು ನಿರ್ವಹಿಸ್ತದೆ. ಇದರಲ್ಲಿ ಒಟ್ಟಾರೆಗೇನು ಸಂವಿಧಾನದ ಪರವಾಗಿ ನಾವು ಅವತ್ತು ನಿಂತಿದ್ದೇವೆ ಅಂತೇಳಿ ನಮಗೆ ಇವತ್ತು ವಿಶ್ವಾಸ ಇದೆ. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಮತ್ತು ಅದು ಕೊಟ್ಟಂಥ ಅದೇನು ಪನಿಷ್ಮೆಂಟ್ ಅಲ್ಲ. ಎಲ್ಲ ಶಾಸಕರು ಉತ್ತಮವಾದ ನಾಯಕರಾಗಲಿ ಅಂತ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಟ್ರೈನಿಂಗ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರೆಲ್ಲ ಬಂದಿದ್ದಾರೆ ಅಲ್ಲಿ ಮೇಲೆ ಬಂದು ಆ ಸನ್ನಿವೇಶ ಬೇರೆ ಬೇರೆ ವಿಚಾರ ಇರ್ಬೋದು. ಅದು ಮತ್ತು ಫೈನಾನ್ಸ್ ಬಿಲ್ ಆಗುವಾಗ ಅವರೇ ನಾನು ನೋಡಿದ ಮೀಡಿಯಮ್ನಲ್ಲಿ ಇವತ್ತು ರಾಜನ್ನ ನೀರಿಗೆ ಸಂಬಂಧಪಟ್ಟಾಗೆ ಇವತ್ತು ಮಾತಾಡೋದು ಅಂತ ಹೇಳಿಕೊಂಡು ಅದು ಮಾತಾಡೋಕ್ಕೆಲ್ಲ ನಾನು ಅವಕಾಶ ಕೊಟ್ಟಿದ್ದೇನೆ. ಅವರೆಲ್ಲ 2 ದಿವಸ ಮಾತಾಡಿದ್ದಾರೆ. ಒಂದು ದಿವಸ ಗೃಹ ಸಚಿವರು ಉತ್ತರ ಕೊಟ್ಟರು, 2ನೇ ದಿವಸ ಬಜೆಟ್ನಲ್ಲಿ ಉತ್ತರ ಕೊಟ್ಟು ಫೈನಾನ್ಸ್ ಬಿಲ್ ಪಾಸ್ ಮಾಡಬೇಕಂತ ತೀರ್ಮಾನ ಆಗೋ ಸಂದರ್ಭದಲ್ಲಿ 1 ನಿಮಿಷ ಮಾತಾಡ್ತಂತ ಹೇಳಿಕೊಂಡು ಮತ್ತೆ ಅದರಲ್ಲಿ ಮಾತಾಡಿದರು. ಸುನಿಲ್ ಕುಮಾರ್ ಮಾಡಿದರು, ಪ್ರತಿಪಕ್ಷ ನಾಯಕರಿಗೆ ಮತ್ತು ಇನ್ನೊಬ್ಬರು ಮಾತಾಡಿ ಸರ್ಕಾರ ಉತ್ತರ ಕೊಟ್ಟಿದೆ. ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದರು, ಇದನ್ನು ನಾವು ಸೂಕ್ತವಾದ ಯಾವ ರೀತಿಯ ತನಿಖೆ ಮಾಡಬೇಕಂತೇಳಿ ನಾವು ಚರ್ಚೆ ಮಾಡಿಕೊಂಡು ನಾವು ತೀರ್ಮಾನ ಕೊಡ್ತೇವೆ. ನಾವು ತೀರ್ಮಾನ ಮಾಡುವಾಗ ನೀವು ಕೊಟ್ಟಂಥ ಅಭಿಪ್ರಾಯ ಏನಿದೆ, ಒಂದು ನೀವು ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಮಾಡಿ ಅಥವಾ ಇನ್ನೊಂದು ಸಂಸ್ಥೆ ವಹಿಸಿ ಅದನ್ನು ಕೂಡ ಪರಿಗಣಿಸ್ತೇವೆ ಅಂತೇಳಿ ಆ ರೆಕಾರ್ಡಲ್ಲಿದೆ. ಭಾಳ ಕ್ಲಿಯರ್ ಕಟ್ ಉತ್ತರ ಕೊಟ್ಟ ನಂತರ ಅದು ಈಗಲೇ ಕೊಡಬೇಕಿಲ್ಲ, ನಾನು ಬಜೆಟ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದೇವೆ. ಅದು ಯಾವ ರೀತಿ ಆಗ್ತದೆ? ಒಂದು 2 ಫೈನಾನ್ಸ್ ಬಿಲ್ ಧನ ವಿನಿಯೋಗ ನಾವು ಅವತ್ತು ಪಾಸ್ ಮಾಡಲೇಬೇಕು. ಮತ್ತು ಧನ ವಿನಿಯೋಗ ಬಿಲ್ ಅದು ಬೇರೆ ಬಿಲ್ ಆಗಿಲ್ಲ. ಬೇರೆ ಬಿಲ್ ಸಮಸ್ಯೆ ಬಂದರೆ ನನಗೆ ಅರ್ಧದಲ್ಲಿ ನಿಲ್ಲಿಸಿ ನನಗೆ ಹೋಗಿ ಬಂದು ಮತ್ತೆ ಮುಂದಕ್ಕೆ ಹಾಕಿ ಮತ್ತೆ ಚರ್ಚೆ ಮತ್ತೆ ತಗೊಳ್ಬೋದು. ಫೈನಾನ್ಸ್ ಬಿಲ್ಲನ್ನು ಒಮ್ಮೆ ಮುಖ್ಯಮಂತ್ರಿ ಮೂವ್ ಮಾಡಿದ ತಕ್ಷಣ ನಾನು ವೋಟಿಂಗ್ ಆಫ್ ಅಕೌಂಟ್ ನಾನು ಸ್ಪೀಕರ್ ಬೇಕು, ನನಗೆ ಅರ್ಧ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಫೈನಾನ್ಸ್ ಬಿಲ್ಲನ್ನು. ಮತ್ತು ಫೈನಾನ್ಸ್ ಬಿಲ್ನಾಗೆ ಆಗುವಾಗ ಯಾರು ಕೂಡ ಅದಕ್ಕೆ ಅಡ್ಡಿಪಡಿಸುವುದಿಲ್ಲ. ಯಾಕೆ? ಫೈನಾನ್ಸ್ ಬಿಲ್ ಏನಾದರೂ ಆಗದಿದ್ದಲ್ಲಿ ನಾಳೆಯಿಂದ ಒಂದು ನಯ ಪೈಸೆ ಸ್ಯಾಲರಿ ಇರಲಿ, ಒಂದು ಯೋಜನೆ ಇರಲಿ, ಒಂದು ನಯ ಪೈಸೆ ಖರ್ಚು ಮಾಡಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಫೈನಾನ್ಸ್ ಬಿಲ್ ಬರುವಾಗಲೇ ಅದನ್ನು ಮುಂದೆ ಬಂದಾಗ ಮತ್ತೇನು ಮಾಡಬೇಕಾಗ್ತದೆ? ಅಲ್ಲಿ ಏನಾದರೂ ಮಾರ್ಷಲ್ಗಳು ಇವರೊಂದು ಜೋಟಲ್ಲಿದೆ ಹೆಚ್ಚು ಕಮ್ಮಿ ಆದರೆ ನಾನು ಬಿಲ್ ಬಿಟ್ಟು ಇವರು ಹಿಂದೆ ಹೋಗಬೇಕು. ಅದಕ್ಕೆ ಅವ್ರು ಕೂಡ ತಾಳ್ಮೆಯಲ್ಲಿ
ಇದ್ದರು. ಸೊ ಇದೆಲ್ಲ ಅರ್ಥ ಮಾಡಿಕೊಳ್ಬೇಕು. ನಾವು ಫೈನಾನ್ಸ್ ಬಿಲ್ ಆಗೋದು ಅರ್ಚನೆ ಮಾಡಬಾರ್ದು, ಅಥವಾ ಈ ರೀತಿ ಹೋಗೋ ಮುಂಚೆ ಯಾವ ಬಿಲ್ ಹೋಗ್ತದೆ ಯಾವುದು ಹೋಗೋದಿಲ್ಲ ಅಂತೇಳಿ ನೋಡಿಕೊಳ್ಬೇಕು. ಮತ್ತು ಈ ರೀತಿ ಆದ ಲಾಸ್ಟಿಗೆ ಸಮಸ್ಯೆ ಆಗ್ತಂತಂದು ಅರಿವು ಬರಬೇಕು. ಅದಕ್ಕಾಗಿ ಇದೆಲ್ಲ ಆದಂಥ ಒಂದು ಘಟನೆ ಅವರಿಗೆ ಇದು ಮಾಡಿ ನೀವು ಸಸ್ಪೆನ್ಷನ್ ಮಾಡಿ ಈಗ ಕಮಿಟಿಯಲ್ಲೂ ಮಾಡಬಾರ್ದು ಅಂತ ಇದು ಮಾಡಿ ಅದೆಲ್ಲ ಆಗಿ ಈ ರೀಕನ್ಸಿಡರೇಷನ್ಗೆ ಅಂದ್ರೆ ಮತ್ತೆ ಸೆಷನ್ ಆದ್ಮೇಲೆ ಅವಾಗ ಕನ್ಸಿಡರ್ ಅಂತ ಅಂತೀರಾ ಈಗ ಮುಂಚೆನೆ ಮಾಡ್ಬೋದು? ನಾನು ಹೇಳ್ದೆ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿದೆ. ನಿಯಮಗಳು ಏನು ಹೇಳ್ತದೆ, ಕಾನೂನು ಏನು ಹೇಳ್ತದೆ ಅದು ನೋಡಿರ್ಬೇಕಲ್ಲ, ಯಾಕಂದ್ರೆ ಅಲ್ಲ ಅದು ಡಿಸ್ಕಷನ್ ನಡೀತಾ ಇದೆ ಅದ್ರ ಬಗ್ಗೆ. ಅದ್ರ ಬಗ್ಗೆ ಇನ್ನೂ ಡಿಸಿಷನ್ ಆಗಲಿಲ್ಲ. ಬಟ್ ವಿ ಆರ್ ಆನ್ ಪಾಸಿಟಿವ್. ಆ ಶಾಸಕ ಈ ಶಾಸಕ ಅಂತಲ್ಲ, ಕೆಲವು ಶಾಸಕರಿಗೆ ಅದು ಚಾಲಿಯಾಗಿ ಬಿಟ್ಟಿದೆ. ಏನಾದೊಂದು ಮಾತಾಡಬೇಕು, ಮಾರ್ಕೆಟಲ್ಲಿ TRP ಬರ್ತದೆ, ಮಾರ್ಕೆಟಲ್ಲಿ ಹೆಸರು ಬರ್ತದೆ. ಅದು ಏನು ಒಂದು ಶಾಸಕ ನೋಡಿ, ಜನ ಓಟು ಕೊಟ್ಟ ತಕ್ಷಣ ಯಾವ ಶಾಸಕನಾಗೋದಿಲ್ಲ. ಜನ ನನಗೆ ಓಟು ಕೊಟ್ಟ ತಕ್ಷಣ ನಾನು ಶಾಸಕನಾಗುವುದಿಲ್ಲ. ನಾನು ಯಾವಾಗ ಹೋಗಿ ಸ್ಪೀಕರ್ ಮುಂದೆ ಆ ಸಂವಿಧಾನಬದ್ಧವಾಗಿ ನನ್ನ ಪ್ರತಿಜ್ಞೆಯನ್ನು ಸ್ಪೀಕರ್ ಮುಖಾಂತರ ಪಡ್ಕೊಳ್ತೇನೆ, ಆವಾಗ ಮಾತ್ರ ಅವನು ಅಧಿಕೃತ ಶಾಸಕ. ಸೊ ಜನ ಕೊಟ್ಟ ತಕ್ಷಣ ನನಗೆ ಜನ ಬೆಂಬಲ ಇದೆ, ನಾನು ಏನು ಮಾತಾಡಬೇಕಂತ ಆಗೋದಿಲ್ಲ. ಜನ ಬೆಂಬಲ ಇದ್ದರೆ ಸಂವಿಧಾನ ಪ್ರಕಾರ ಮಾತಾಡಬೇಕು. ಅದಕ್ಕಾಗಿ ಸಂವಿಧಾನ ಅನುಮಾನ ಆದಾಗ ಆ ಶಾಸಕರಾದರೂ ಕೂಡ ಶಾಸಕ ತಗೊಳ್ಳುವಂಥದ್ದು. ನಾವು MLA ಆದ ತಕ್ಷಣ ನಮ್ಗೆ ಏನು ಕೂಡ ಮಾತಾಡ್ಬೋದು, ಏನು ಕೂಡ ಹೇಳ್ಬೋದು, ಯಾವುದಕ್ಕೂ ಆಗ್ಬೋದು ಅಂಥೇಳಿ ಅದಲ್ಲ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಸಂವಿಧಾನ ಪ್ರಕಾರ ಇರ್ಬೋದು, ಸ್ವಲ್ಪ ಆ ಕಡೆ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ಒಂದು ಹ್ಯಾಬಿಟ್ ಆಗಬಾರ್ದು. ವಿ ಕ್ಯಾನಾಟ್ ಬಿ ಹ್ಯಾಬಿಚುವಲ್ ಅಫೆಂಡರ್ಸ್. ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಕ್ಯಾನಾಟ್ ಬಿ ಆಗಿಂದಾಗೆ. ಸೊ ಇದನ್ನು ಎಲ್ಲ ಶಾಸಕರು ಸಹಿಸು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಆವಾಗ ಅವರು ಮಾತಾಡಿದ ವಿಚಾರದಲ್ಲಿ ಅವರ ಕೆಲವು ಶಾಸಕ ಮಿತ್ರರು ಅವರ ಪ್ರೀತಿಯಿಂದ ಇವತ್ತು ಪ್ರಿವಿಲೇಜ್ ಮೇಲೆ ಕೊಟ್ಟಿದ್ದಾರೆ. ಅವ್ರ ಕೆಲಸ ಬೇರೆ ಶಾಸಕರು ಮಾಡಿದ್ದಾರೆ, ಪ್ರಿವಿಲೇಜ್ ಕೊಡ್ಬೋದು. ಯಾಕೆಂದರೆ ಅವರೆಲ್ಲ ಶಾಸಕ ಒಂದೇ ಅಲ್ವಾ, ನಾಳೆಲ್ಲ ಶಾಸಕ ಬರಬಾರ್ದಲ್ಲ. ಅದನ್ನು ಪರಿಶೀಲಿಸ್ತಾ ಇದ್ದೇವೆ. ಘಟನೆ ಅಲ್ಲ, ಅವರು ಅದರ ಮಧ್ಯೆ ಏನು ಬಂದು ಎಲ್ಲೆಲ್ಲಿ ಮಾತಾಡ್ತಿದ್ರು, ಅದರ ವಿಡಿಯೋ ಕ್ಲಿಪ್ಪಿಂಗ್ಸ್, ಪೇಪರ್ ಕ್ಲಿಪ್ಪಿಂಗ್ಸ್ ಇಟ್ಟುಕೊಂಡು ಪ್ರಿವಿಲೇಜ್ ಕೊಟ್ಟಿದ್ದಾರೆ. ಅವತ್ತವ್ರು ಇರಲಿಲ್ಲಲ್ಲ, ಯು ವಾಸ್ ನಾಟ್ ದೇರ್. ಅದರ ನಂತರ ಹೊರಗಡೆ ಬಂದು ಮಾತಾಡೋ ವಿಚಾರದಲ್ಲಿ ಬೇರೆ MLAಗಳೆಲ್ಲ ಪ್ರಿವಿಲೇಜ್ ಕೊಟ್ಟಿದ್ದಾರೆ. ಪ್ರಿವಿಲೇಜ್ ಕಮಿಟಿ ಅವರು ನೋಡ್ತಾರೆ, ನಾನಲ್ಲ. ಐ ಹ್ಯಾವ್ ಟು ಡಿಸೈಡ್ ಆ ಪ್ರಿವಿಲೇಜ್ ಕಮಿಟಿ ಕೊಡಬೇಕಾ ಬೇಡವಾ. ಆ ಕಮಿಟಿಯಲ್ಲಿ 10-15 ಜನ MLAಸ್ಗಳಿರ್ತಾರೆ, ಅಧಿಕಾರಿಗಳಿರ್ತಾರೆ. ಅದನ್ನು ನೋಡ್ತಾರೆ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆಯಾ, ಪರವಾಗಿದೆಯಾ, ನಿಯಮ ಪ್ರಕಾರ ಉಂಟಾ, ನಿಯಮ ಪ್ರಕಾರ ಇಲ್ವಾ, ಅವ್ರನ್ನ ಕೂಡ ಎಕ್ಸ್ಪ್ಲನೇಷನ್ ಕೇಳ್ತಾರೆ, ಯಾವ ಸನ್ನಿವೇಶ ಏನಿದೆ, ಯಾವುದು ಏನಂತೇಳಿ. ದೆನ್ ಆ ಪ್ರಿವಿಲೇಜ್ ಕಮಿಟಿಯವರು ತೀರ್ಮಾನ ಮಾಡ್ತಾರೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.